ತೋರಿಸ್ತೀನಿ. ಇವಾಗ ನೋಡುವುದು ಆ್ಯಡ್ ಮನಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಮಾರ್ಕೆಟ್ ಟಿಪ್ ಅಂತಂದರೆ ಇಲ್ಲಿ ನಮಗೆ ಓಕೆ ನೋಡ್ಬೋದು. ಇವಾಗ ಬೈ ಆರ್ಡರ್ ಸಕ್ಸಸ್ಫುಲ್ ಆಗಿ ಸೆಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನೋಡ್ಬೋದು ಸಕ್ಸಸ್ಫುಲ್ ಆಗಿ. ನೀವೇನಾದರೂ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅನ್ಕೊತಿದ್ರಾ? ಓಕೆ, ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಗ್ರೋ ಆ್ಯಪ್ನಲ್ಲಿ ಯಾವ ರೀತಿ ಸ್ಟಾಕ್ಗಳನ್ನು ಬೈ ಮತ್ತು ಸೆಲ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಟಿಪಿನ್ ಆಗಿಬಿಟ್ಟು ವೆರಿಫೈ ಮಾಡಿ ಯಾವ ರೀತಿ ಸ್ಟಾಕ್ಗಳನ್ನು ಸೆಲ್ ಮಾಡೋದಂತಲೂ ಕೂಡ ತಿಳಿಸ್ಕೊಡ್ತೇನೆ. ಹಾಯ್, ನಾನು ತುಳಸಿದಾಸ್ ಟೆಕ್ ಇನ್ ಸೆಕೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಸೊ ಓಕೆ, ಇವಾಗ ನೋಡ್ಬೋದು ನಾನು ಗ್ರೋ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಸೊ ಈ ಒಂದು ಆ್ಯಪ್ನ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ನೀವು ಹೋಗಿ ಪ್ಲೇಸ್ಟೋರಲ್ಲಿ ಕೂಡ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ಬೋದು ನಮಗೆ ಓಪನ್ ಮಾಡಿದ ನಂತರ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಇವಾಗ ನಮಗೆ ಮೇಲ್ಗಡೆ ಬ್ಯಾರಲ್ಲಿ ನೋಡ್ಬೋದು ಸರ್ಚ್ ಆಪ್ಷನ್ ಇದೆ, ಹಾಗೆ QR ಕೋಡ್ ಆಪ್ಷನ್ ಕೂಡ ಇದೆ, ಮತ್ತು ಪ್ರೊಫೈಲ್ ಕೂಡ ಇದೆ. ಸೊ ಪ್ರೊಫೈಲ್ಗೆ ಹೋಗ್ಬಿಟ್ಟು ನಾವಿಲ್ಲಿ ಆ್ಯಡ್ ಮನಿ ಮೇಲೆ ಕ್ಲಿಕ್ ಮಾಡಿಕೊಂಡು ಅಮೌಂಟ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ನಿಮಗೆ ತೋರಿಸ್ತೇನೆ, ನೋಡ್ಬೋದು ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದಂತ. ಸೊ ಇವಾಗ ಎಕ್ಸಾಂಪಲ್ ಆಗಿ ನಾನು 200 ರೂಪಾಯಿನ ಆ್ಯಡ್ ಮಾಡ್ಕೊಳ್ತೇನೆ. ಸೊ ನೀವು 100 ರೂಪಾಯಿ ಮೇಲ್ಗಡೆ ಎಷ್ಟು ರೂಪಾಯಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಜಸ್ಟ್ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಇವಾಗ ನೋಡ್ಬೋದು ಆ್ಯಡ್ ಮನಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇದು ಇವಾಗ ನನ್ನ ಒಂದು UPIಗೆ ರೀಡೈರೆಕ್ಟ್ ಆಗುತ್ತೆ. ಸೊ ನೋಡ್ಬೋದು ಇವಾಗ ನಾನು ನನ್ನ UPI ಪಿನ್ ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ತೇನೆ. ಓಕೆ, ಇವಾಗ ಇಲ್ಲಿ ನೋಡ್ಬೋದು ನಾನು ಕಂಟಿನ್ಯೂವನ್ನು ಮಾಡಿದ್ದೇನೆ. ಸೊ ಇವಾಗ ಪೇಮೆಂಟ್ ಕೂಡ ಆಗಿದೆ. ನೋಡ್ಬೋದು ಇವಾಗ 200 ರೂಪಾಯಿ ಆ್ಯಡ್ ಕೂಡ ಆಗಿದೆ. ಸೊ ಓಕೆ, ಇವಾಗ ನೋಡ್ಬೋದು ನಾವು ಮೇಲ್ಗಡೆ ನೋಡಿದ್ವಿ. ಸೊ ಹಾಗೆ ನೋಡ್ಬೋದು ನಮಗಿಲ್ಲಿ ಇಂಡೆಕ್ಸ್ಗಳು ಕಾಣಿಸ್ತಾ ಇದೆ. ಇಂಡೆಕ್ಸ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಲೈಕ್ ಸ್ಕೋರ್ ಬೋರ್ಡ್ ಥರ ಇದು ಗ್ರೂಪ್ ಆಫ್ ಸೆಲೆಕ್ಟೆಡ್ ಸ್ಟಾಕ್ನ ಓವರಾಲ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ನೋಡ್ಬೋದು ನಾವು. ನಿಫ್ಟಿ 50ಯಲ್ಲಿ NSEಯಲ್ಲಿ ಲಿಸ್ಟೆಡ್ ಆಗಿರುವಂಥ ಟಾಪ್ 50 ಕಂಪನಿ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ಮಾಡುತ್ತೆ. ಸೊ ಹಾಗೆ ನಾವು ಸೆನ್ಸೆಕ್ಸಲ್ಲಿ ಕೂಡ ನೋಡ್ಬೋದು BSEಯಲ್ಲಿ ಲಿಸ್ಟೆಡ್ ಆಗಿರುವಂಥ 30 ಮೇಜರ್ಸ್ ಕಂಪನಿಯ ಪರ್ಫಾರ್ಮೆನ್ಸನ್ನು ಟ್ರ್ಯಾಕ್ ಮಾಡುತ್ತೆ. ಸೊ ನೀವು ಕೇಳಿರ್ಬೋದು ಮಾರ್ಕೆಟ್ ಮೇಲಕ್ಕೆ ಹೋಗಿದೆ ಅಥವಾ ಸೆನ್ಸೆಕ್ಸ್ ಕೆಳಗೆ ಬಿದ್ದಿದೆ. ಇವತ್ತು ಇದರ ಅರ್ಥ ಓವರಾಲ್ ಇಂಡೆಕ್ಸ್ನ ಸೆಲೆಕ್ಟೆಡ್ ಸ್ಟಾಕ್ ಏನಿರುತ್ತೆ ಅದು ಕೂಡ ಮೇಲೆ ಅಥವಾ ಕೆಳಗೆ ಆಗ್ತಾ ಇರುತ್ತೆ. ಓಕೆ, ಇವಾಗ ನಿಮಗೆ ಇಂಡೆಕ್ಸ್ ಏನಂತ ಐಡಿಯಾ ಬಂದಿರುತ್ತೆ. ಸೊ ಇವಾಗ ನಾನು ಬ್ಯಾಕ್ಗೆ ಬರ್ತೇನೆ. ಬ್ಯಾಕ್ಗೆ ಬಂದುಬಿಟ್ಟು ನೋಡ್ಬೋದು ಇವಾಗ ನಮಗಿಲ್ಲಿ ಎಕ್ಸ್ಪ್ಲೋರ್ ಅನ್ನೋ ಒಂದು ಆಪ್ಷನ್ ಇದೆ. ಹಾಗೆ ನೋಡ್ಬೋದು ಹೋಲ್ಡಿಂಗ್ಸ್ ಇದೆ, ಪೊಸಿಷನ್ ಇದೆ, ಆರ್ಡರ್ಸ್ ಇದೆ, ಮೈ ವಾಚ್ ಲಿಸ್ಟ್ ಇದೆ. ಸೊ ಇವಾಗ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ಯಾಕಂದರೆ ನಿಮ್ಗೆ ಒಂದಿಷ್ಟು ಐಡಿಯಾ ಬರಲಿ ಅಂತ. ಎಕ್ಸ್ಪ್ಲೋರ್ಗೆ ಬಂದರೆ ಗ್ರೋನಲ್ಲಿ ಇದು ಮಾರ್ಕೆಟ್ ಪ್ಲೇಸ್ ಥರ. ಸೊ ಹೋಲ್ಡಿಂಗ್ಗೆ ಬಂದರೆ ನೀವು ಇಲ್ಲಿ ಓನ್ ಮಾಡಿರುವಂಥ ಸ್ಟಾಕ್ ಆಗಿರ್ಬೋದು, ETFs ಇಲ್ಲಿ ತೋರಿಸುತ್ತೆ. ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ತೋರಿಸುತ್ತೆ. ಹಾಗೆ ಪೋರ್ಟ್ಫೋಲಿಯೋ ಸ್ನ್ಯಾಪ್ಶಾಟ್ ಥರ ಇದು. ಸೊ ನೋಡ್ಬೋದು ಇವಾಗ ಹೋಲ್ಡಿಂಗ್ ಪಕ್ಕದಲ್ಲಿ ಪೊಸಿಷನ್ ಅನ್ನೊಂದು ಸೆಕ್ಷನ್ ಇದೆ. ಇಲ್ಲಿ ನಮಗೆ ನಾವು ಹೋಲ್ಡ್ ಮಾಡಿರುವಂಥ ಆ್ಯಕ್ಟಿವ್ ಟ್ರೇಡ್ ನಮಗಿಲ್ಲಿ ತೋರಿಸುತ್ತೆ. ಹಾಗೆ ಮೇಯ್ನಾಗಿ ಇಂಟ್ರಾಡೇ, FNO ಟ್ರೇಡಿಂಗ್, ಟೆಂಪ್ರವರಿ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಇರ್ಬೋದು. ಸೊ ನೋಡ್ಬೋದು ಇವಾಗ ಆರ್ಡ್ರಿಗೆ ಬಂದರೆ ಇಲ್ಲಿ ನಮಗೆ ಬೈ ಸೆಲ್ ಆಗಿರುವಂಥ ಆರ್ಡ್ರ್ಗಳು ಪ್ಲೇಸ್ ಮಾಡಿದ ರೆಕಾರ್ಡ್ ಇಲ್ಲಿ ತೋರಿಸುತ್ತೆ. ಸೊ ಹಾಗೆ ಟ್ರೇಡಿಂಗ್ ಆ್ಯಕ್ಟಿವಿಟಿ ಹಿಸ್ಟ್ರಿ ಕೂಡ ನಮಗಿಲ್ಲಿ ತೋರಿಸುತ್ತೆ. ಸೊ ನಂತರ ನೋಡ್ಬೋದು ಮೈ ವಾಚ್ ಲಿಸ್ಟ್ಗೆ ಬಂದರೆ ನಾವು ಫೇವ್ರೇಟ್ ಮಾಡಿರುವಂಥ ಸ್ಟಾಕ್ಗಳು ನಮಗಿಲ್ಲಿ ತೋರಿಸುತ್ತೆ. ಸೊ ಅದು ಯಾವುದೇ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು, ETFs ಆಗಿರ್ಬೋದು, ಇಂಡೆಕ್ಸ್ಗಳಾಗಿರ್ಬೋದು, ನಮಗಿಲ್ಲಿ ತೋರಿಸುತ್ತೆ ನಾವು ಫೇವ್ರೇಟ್ ಮಾಡ್ಕೊಂಡಿದ್ರೆ. ಸೊ ಹಾಗೆ ಇವಾಗ ನೋಡ್ಬೋದು ನಾನು ಬ್ಯಾಕ್ಗೆ ಬರ್ತೇನೆ. ಸೊ ನೋಡ್ಬೋದು ನಾವು ಇಲ್ಲಿ ಎಕ್ಸ್ಪ್ಲೋರ್ ನಂತರ ಮೋಸ್ಟ್ ಟ್ರೇಡೆಡ್ ಆನ್ ಗ್ರೋ ಅಂತ ಇದೆ ಅಲ್ವಾ. ಸೊ ಅಲ್ಲಿ ಬಂದರೆ ನಮಗೆ ಇದರ ಅರ್ಥ ಈ ಥರದ ಶೇರ್ಗಳು ಗ್ರೋ ಯೂಸರ್ಸ್ ಗ್ರೋ ಪ್ಲ್ಯಾಟ್ಫಾರ್ಮಲ್ಲಿ ಅತಿ ಹೆಚ್ಚಾಗಿ ಇದನ್ನು ಬೈ ಸೆಲ್ ಮಾಡ್ತಾ ಇದ್ದಾರೆ. ಸೊ ಅದು ನಿಶ್ಚಿತ ಅವಧಿಯಲ್ಲಿ ಯೂಸುವಲಿ ಡೈಲಿ ಇರ್ಬೋದು. ಜಾಸ್ತಿ ಬೈ ಆ್ಯಂಡ್ ಸೆಲ್ ಆಗಿದೆ ಅಂದ ಮಾತ್ರಕ್ಕೆ ಇದು ಇನ್ವೆಸ್ಟ್ ಮಾಡಲು ಯೋಗ್ಯ ಅಂತಲ್ಲ. ಸೊ ಇದರರ್ಥ ಈ ಒಂದು ಶೇರ್ಗೆ ಜಾಸ್ತಿ ಜನ ಅಟೆನ್ಷನನ್ನು ಕೊಡ್ತಾ ಇದ್ದಾರೆ, ಅಂದರೆ ಗಮನವನ್ನು ಕೊಡ್ತಾ ಇದ್ದಾರೆ ಅಂದರ್ಥ. ಇವಾಗ ನೋಡ್ಬೋದು ನಾವಿವಾಗ ನೆಕ್ಸ್ಟ್ ಬಂದರೆ ನಮಗೆ ಪ್ರಾಡಕ್ಟ್ ಆ್ಯಂಡ್ ಟೂಲ್ ಅಂತ ಇದೆ. ಸೊ ಪ್ರಾಡಕ್ಟ್ ಅಂತಂದರೆ ನಾವು ಎಲ್ಲಿ ಏನನ್ನು ಇನ್ವೆಸ್ಟ್ ಮಾಡ್ಬೋದು ಅಂತ ಇಲ್ಲಿ ನೋಡ್ಬೋದು. ಹಾಗೆ ಟೂಲ್ಗೆ ಬಂದರೆ ನಾವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಕ್ಯಾಲ್ಕುಲೇಟ್, ಪ್ಲ್ಯಾನ್, ಹಾಗೆ ಕಂಪೇರ್ ಕೂಡ ಇಲ್ಲಿ ನಾವು ಮಾಡ್ಬೋದು ಈ ಒಂದು ಟೂಲನ್ನು ಯೂಸ್ ಮಾಡಿಬಿಟ್ಟು. ಸೊ ಓಕೆ, ಇವಾಗ ನಾನು ನಿಮಗೆ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿದೆ ಇಲ್ಲಿರುವಂಥ ಒಂದು ಸೆಕ್ಷನ್ಗಳನ್ನು. ಸೊ ಇವಾಗ ನಾನು ನಿಮಗೆ ಯಾವ ರೀತಿ ಸ್ಟಾಕ್ಗಳನ್ನು ಬೈ ಮಾಡೋದಂತ ತಿಳಿಸ್ಕೊಡ್ತೇನೆ. ಓಕೆ, ಸೊ ಬೈ ಮತ್ತು ಸೆಲ್ ಯಾವ ರೀತಿ ಮಾಡೋದಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ ಇವಾಗ ನಾನು ನಿಮಗೆ ಬೈ ಮಾಡಿ ತೋರಿಸ್ತೇನೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡಿರುವಂಥ ಸ್ಟಾಕ್ಗಳು ಜಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಸೊ ನನಗೂ ಕೂಡ ಗೊತ್ತಿಲ್ಲ ಫ್ಯೂಚರಲ್ಲಿ ಈ ಸ್ಟಾಕ್ ಏನಾಗುತ್ತದೆ ಅಂತ. ಓಕೆ, ಸೊ ಇವಾಗ ನೋಡೋದು ನಾವು ಸ್ಟಾಕ್ಗಳನ್ನು ಸರ್ಚ್ ಮಾಡೋದು. ಒಂದು ಸರ್ಚಲ್ಲಿ ಸರ್ಚ್ ಮಾಡ್ಬೋದು, ನೋಡ್ಬೋದು ಸರ್ಚ್ ಬಾರ್ ಮುಖಾಂತರ. ಸೊ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ನೋಡ್ಬೋದು ಇವಾಗ ನಾನು ಫಾರ್ ಎಕ್ಸಾಂಪಲ್ ವಿಪ್ರೋ ಅಂತ ಸರ್ಚ್ ಮಾಡ್ತೇನೆ. ಸೊ ನೋಡ್ಬೋದು ಇವಾಗ ಇಲ್ಲಿ ನಾವು ಸ್ಟಾಕ್ಸ್ ಅಂತ ಇದೆ, ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ನೋಡ್ಬೋದು ಅಲ್ಲಿ. ಸೊ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತದೆ ಅಂತಂದರೆ ನಮಗಿಲ್ಲಿ ಆಪ್ಷನ್ ಚೇನ್ ಕೂಡ ತೋರಿಸುತ್ತೆ. ಹಾಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಲ್ಲಿರುವಂಥ ಒಂದು ಟ್ರೇಡಿಂಗ್ ಆಪ್ಷನ್ಗಳು ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಆ ಕಾರಣದಿಂದಾಗಿ ನಾವು ಸ್ಟಾಕ್ಸ್ ಅನ್ನೋ ಒಂದು ಆಪ್ಷನ್ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಓಕೆ, ಕ್ಲಿಕ್ ಮಾಡಿಬಿಟ್ಟು ಇವಾಗ ನೀವು ಇಲ್ಲಿ
ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹಾಗೆ ನೀವು ನೋಡ್ಬೋದು, ನಿಮಗೆ ನೀವು ಎಕ್ಸ್ಪ್ಲೋರ್ದಲ್ಲೇ ನಿಮಗೆ ಒಂದಿಷ್ಟು ಸ್ಟಾಕ್ಗಳು ತೋರಿಸ್ತಾ ಇರುತ್ತೆ. ಸೊ ನಿಮಗೆ ಯಾವುದೋ ಒಂದು ಐಡಿಯಾಸ್ ಇದ್ದರೆ ಒಂದು ಸ್ಟಾಕ್ ನೀವು ಇಲ್ಲೂ ಕೂಡ ಬೈ ಮಾಡ್ಬೋದು. ಓಕೆ, ಸೊ ಸರ್ಚ್ ಮುಖಾಂತರ ಕೂಡ ನೀವು ಬೈ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಹಾಗೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಓಕೆ, ನಾನು ಸರ್ಚ್ ಮಾಡ್ತೇನೆ, ನೋಡ್ಬೋದು ಕೆನರಾ ಬ್ಯಾಂಕ್ ಅಂತ ಇದೆ. ಸೊ ನಾನು ಕೆನರಾ ಬ್ಯಾಂಕನ್ನು ಬೈ ಮಾಡಿ ತೋರಿಸ್ತೇನೆ. ಹಾಗೆ ಸ್ಟಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಓಕೆ, ಇವಾಗ ಬೈ ಮಾಡಿ ತೋರಿಸ್ತೇನೆ ನೋಡ್ಬೋದು. ಸೊ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬಂದಿದೆ. ಸೊ ಹಾಗೆ ನೋಡ್ಬೋದು, ನಮಗೆ ಮ್ಯಾಪ್ ಕೂಡ ಇದೆ. ಇಲ್ಲಿ ನೋಡ್ಬೋದು ಸೈಡಲ್ಲಿ ಚೈನ್ ಆಪ್ಷನ್ ಕೂಡ ಇದೆ, ಅದಕ್ಕೆ ನಾವು ಆಪ್ಷನ್ ಚೈನ್ ಅಂತೀವಿ. ಸೊ ಅಲ್ಲಿ FNO ಅಲ್ಲಿ ಟ್ರೇಡ್ ಕೂಡ ಮಾಡ್ತಾರೆ. ಸೊ ನೀವು ಬಿಗ್ನರ್ ಆಗಿದ್ದರಿಂದ ಇದನ್ನು ಅವಾಯ್ಡ್ ಮಾಡಿ. ಓಕೆ, ಅಂದರೆ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇವಾಗ ನಾವು ಜಸ್ಟ್ ಸ್ಟಾಕನ್ನು ಯಾವ ರೀತಿ ಬೈ ಮಾಡೋದು ಅಂತ ನೋಡೋಣ. ಓಕೆ, ಸೊ ಇವಾಗ ನೋಡ್ಬೋದು, ನಮಗಿಲ್ಲಿ ಚಾರ್ಟ್ ಆಪ್ಷನ್ ತೋರಿಸ್ತಿದೆ. ಸೊ ಒನ್ ಡೇ ಅಂತಂದರೆ ಇಲ್ಲಿ ನೋಡ್ಬೋದು, ಇವಾಗ ಒನ್ ಡೇಯಲ್ಲಿ ಯಾವ ರೀತಿ ಪ್ರೈಸ್ ಡಿಫ್ರೆನ್ಸ್ ತೋರಿಸ್ತಿದೆ ಅಂತ ನಮಗಿಲ್ಲಿ ಕಾಣ್ತಿದೆ ನೋಡ್ಬೋದು. ಪರ್ಸೆಂಟೇಜ್ ವೈಸ್ ಕೂಡ ಇದೆ. ಸೊ ಹಾಗೆ ಪಾಯಿಂಟ್ ವೈಸ್ ಕೂಡ ಇದೆ. ಸೊ ಪರ್ಸೆಂಟೇಜ್ ವೈಸಲ್ಲಿ ನಮಗೆ ಒಂದು ಸಿಗ್ನಿಫಿಕೆಂಟ್ ಪ್ರೈಸ್ ಲೆವೆಲ್ ಏನಿದೆ ಮೇಲೆ ಕೆಳಗಾಗಿರೋದನ್ನು ನಮಗಿಲ್ಲಿ ತೋರಿಸ್ತದೆ. ಸೊ ಆಲ್ರೆಡಿ ಇದು ಓವರಾಲ್ ಇವತ್ತು ಪುಲೀಸ್ ಇದೆ ಅಂತ ನಮಗಿಲ್ಲಿ ತೋರಿಸ್ತಿದೆ. ಬೇರೀಸ್ ಅಂತಂದರೆ ಮಾರ್ಕೆಟ್ ಏನಾದರೂ ಡೌನ್ಗೆ ಹೋಗಿದ್ರೆ ಅದಕ್ಕೆ ಬೇರೀಸ್ ಅಂತ ಕರಿತೀವಿ. ಓಕೆ, ಸೊ ನೋಡ್ಬೋದು, ಇವಾಗ ಓರಿವಿಗೆ ಬಂದರೆ ನೋಡ್ಬೋದು ಪರ್ಫಾರ್ಮೆನ್ಸ್ ಇದೆ. ಇವತ್ತಿನ ಲೋ, ಇವತ್ತಿನ ಹೈ ಕೂಡ ಇದೆ. ಸೊ ಓಕೆ, ನಮಗೆ ಮಾರ್ಕೆಟ್ ಡೆಪ್ತ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಮಾರ್ಕೆಟ್ ಡೆಪ್ತ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ನಾವೇನಾದರೂ ಬೈ ಮಾಡಬೇಕಂತಂದರೆ ನಮಗೆ ಸೆಲ್ಲರ್ಸ್ ಕೂಡ ಇರಬೇಕಾಗಿರುತ್ತಲ್ವ. ಸೊ ಆ ಕಡೆಯಿಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ನಾವೇನಾದರೂ ಸೆಲ್ ಮಾಡ್ತೀವಿ ಅಂತಂದರೆ ಅದನ್ನು ಆಪೋಸಿಟಲ್ಲಿ ಬೈ ಮಾಡ್ಕೊಳ್ಳೋರು ಇರಬೇಕಲ್ವ. ಸೊ ಆದ್ದರಿಂದ ಇಲ್ಲಿ ನೋಡ್ಬೋದು, ಇವಾಗ ನಮಗೆ ಮಾರ್ಕೆಟ್ ಡೆಪ್ತ್ ಅಂತಂದರೆ ಇಲ್ಲಿ ನಮಗೆ ಸ್ಟಾಕ್ನ ಡಿಫ್ರೆಂಟ್ ಪ್ರೈಸ್ನಲ್ಲಿರುವ ರಿಯಲ್ ಟೈಮ್ ಡಿಮ್ಯಾಂಡ್ ಮತ್ತು ಸಪ್ಲೈ ಎಷ್ಟಿದೆ ಅಂತ ನಮಗೆ ತೋರಿಸುತ್ತೆ. ಸೊ ನೋಡ್ಬೋದು, ನಮಗಿಲ್ಲಿ ಬಿಡ್ ಪ್ರೈಸ್ ಇದೆ, ಆಸ್ಕ್ ಪ್ರೈಸ್ ಇದೆ. ಬಿಡ್ ಪ್ರೈಸ್ ಅಂತಂದರೆ ಲಿಮಿಟ್ ಬೈ ಆರ್ಡರ್ ಅಂತಲೂ ಕೂಡ ಕರಿತೀವಿ. ಒಂದು ಸ್ಪೆಸಿಫಿಕ್ ಪ್ರೈಸ್ಗೆ ಸ್ಟಾಕನ್ನು ಪರ್ಚೇಸ್ ಮಾಡಲು ಬಯರ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಆಸ್ಕ್ ಅಂತಂದರೆ ಲಿಮಿಟ್ ಸೆಲ್ ಅಂತ. ಸೊ ಸ್ಪೆಸಿಫಿಕ್ ಪ್ರೈಸ್ಗೆ ಸ್ಟಾಕನ್ನು ಸೆಲ್ ಮಾಡಲು ಸೆಲ್ಲರ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇವಾಗ ನಾವು ಅದನ್ನು ಅಗ್ರೆಸಿವ್ ಆಗಿ ಅಂದರೆ ಮಾರ್ಕೆಟ್ ಆರ್ಡ್ರಲ್ಲಿ ಬೈ ಮಾಡಿದರೆ ಸೊ ನಮಗೆ ಇಲ್ಲಿಂದನೇ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ನಾವು ಇವಾಗ ಬೈ ಮಾಡ್ತೀರ ಅಂತಂದರೆ ನಮಗೆ ಇಲ್ಲಿಂದನೇ ಸೆಲ್ ಮಾಡ್ತಾರೆ. ಸೊ ನೋಡ್ಬೋದಲ್ಲಿ ಏನಿದ್ದಾರೆ ಸೆಲ್ಲರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಸೆಲ್ ಮಾಡಲಿಕ್ಕೆ ಆಸ್ಕಲ್ಲಿ. ಸೊ ಅದರಿಂದ ಮತ್ತೇನಂತಂದರೆ ಇವಾಗ ಹೈಯೆಸ್ಟ್ ಬಿಡ್ ಪ್ರೈಸ್ ಏನಿದೆ ಹಾಗೆ ಲೋಯೆಸ್ಟ್ ಆಸ್ಕ್ ಪ್ರೈಸ್ ಏನಿದೆ ಸೊ ಅದರ ಮಧ್ಯೆ ನಮಗೆ ಸ್ಪ್ರೆಡ್ ಅಂತ ಕರಿತೀವಿ. ನೋಡ್ಬೋದು 128.35 ಮತ್ತು 128.38 ಆಸ್ಕಲ್ಲಿ. ಸೊ ಅಲ್ಲಿರುವಂಥ ಗ್ಯಾಪ್ಗೆ ನಾವು ಸ್ಪ್ರೆಡ್ ಅಂತ ಕೂಡ ಕರಿತೀವಿ. ಸೊ ಇವಾಗ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ಬಿಡ್ ಪ್ರೈಸ್ ಅಂದರೆ ಏನು, ಆಸ್ಕ್ ಪ್ರೈಸ್ ಅಂದರೆ ಏನು. ಓಕೆ, ಇವಾಗ ಬೈ ಮಾಡ್ತೀನಿ. ನೋಡ್ಬೋದು, ಬೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೋಡ್ಬೋದು, ನಮಗೆ ಮೇಲ್ಗಡೆ ಬರ್ತಾ ಇದ್ದಂಗೆ ನೋಡ್ಬೋದು ಡೆಲಿವರಿ ಇಂಟ್ರಾಡೇ MTF ಅಂತ ಇದೆ. ಸೊ ಆಲ್ರೆಡಿ ನಾನು ನಿಮಗೆ MTFನ್ನು ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾವ ರೀತಿ ಯೂಸ್ ಆಗುತ್ತದೆ ಅಂತ. ಸೊ ಇವಾಗ ನಾವು ಇದನ್ನು ಡೆಲಿವರಿಯಲ್ಲಿ ಬೈ ಮಾಡೋಣ. ಸೊ ಇಂಟ್ರಾಡೇಲಿ ಸೊ ಇಲ್ಲಿ ನೋಡ್ಬೋದು, ನಮಗೆ ಬೈ ಮಾಡಬೇಕಾದ್ರೆ ನಮಗೆ 2 ಆಪ್ಷನ್ ಇರುತ್ತೆ ಅಲ್ವಾ, ಡೆಲಿವರಿ ಮತ್ತು ಇಂಟ್ರಾಡೇ. ಸೊ ಡೆಲಿವರಿ ಅಂತಂದರೆ ನಾವು ಇವತ್ತಿಗೆ ಬೈ ಮಾಡಿ ಅದನ್ನು ಎಷ್ಟು ದಿನ ಬೇಕಾದರೂ ಹೋಲ್ಡ್ ಮಾಡಿ ಇಟ್ಕೊಳ್ಬೋದು. ಅದನ್ನು 1 ವರ್ಷ ಬೇಕಾದರೂ ಹೋಲ್ಡ್ ಮಾಡಿ ಇಟ್ಕೊಳ್ಬೋದು, 10 ವರ್ಷ ಬೇಕಾದರೂ ಹೋಲ್ಡ್ ಮಾಡಿ ಇಟ್ಕೊಳ್ಬೋದು. ಸೊ ಅದಕ್ಕೆ ಯಾವುದೇ ಥರ ಒಂದು ಟೈಮಿಂಗ್ ಲಿಮಿಟ್ ಇರೋದಿಲ್ಲ. ಸೊ ಇಂಟ್ರಾಡೇದಲ್ಲಿ ಮಾತ್ರ ಇದರಲ್ಲಿ ನಾವು ಸ್ಟಾಕ್ ಟ್ರೇಡಿಂಗನ್ನು ಮಾಡ್ಬೋದು. ಬಟ್ ಬಿಗ್ನರ್ಸ್ ಆಗಿರೋದನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಸೇಮ್ ಡೇಗೆ ಬೈ ಮಾಡಿ ಸೇಮ್ ಡೇಗೆ ಸೆಲ್ ಮಾಡಬೇಕಾಗುತ್ತೆ, ಅಥವಾ ನೀವು ಸೇಮ್ ಡೇಗೆ ಸೆಲ್ ಮಾಡಿ ಸೇಮ್ ಡೇಗೆ ಬೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮಾರ್ಕೆಟ್ ಕ್ಲೋಸ್ ಆಗೋ ಹೊತ್ತಿಗೆಲ್ಲ ನೀವು ಅದನ್ನು ಸೆಲ್ ಮಾಡಿರಬೇಕಾಗುತ್ತೆ. ಅಂದರೆ ನಿಮ್ಮಲ್ಲಿರುವಂಥ ಸ್ಟಾಕ್ಗಳೆಲ್ಲ ಎಕ್ಸಿಟ್ ಆಗಬೇಕಾಗುತ್ತೆ ನೀವು ಇಂಟ್ರಾಡೇದಲ್ಲಿ ಬೈ ಮಾಡಿದರೆ. ಸೊ ಇಲ್ಲಿ ನಮಗೆ 5x ಮಾರ್ಜಿನ್ ಕೂಡ ಕೊಡ್ತಾರೆ ನೋಡ್ಬೋದು. ಸೊ ಓಕೆ, ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ಇಂಟ್ರಾಡೇ ಏನಂತ. ಸೊ ಇಂಟ್ರಾಡೇದಲ್ಲಿ ನೀವೇನಾದರೂ ಹೋಲ್ಡ್ ಮಾಡಿ ಇಟ್ಕೊಳ್ಬೇಡಿ, ರಾತ್ರಿ ಹಿಡಿಯಲ್ಲ. ಸೊ ಹೋಲ್ಡ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ಸೊ ಹಾಗೇನಾದರೂ ಇಟ್ಕೊಂಡಿರ ಅಂತಂದರೆ ಬ್ರೋಕರ್ ಏನಿರ್ತಾರೆ ಸೊ ಸ್ಕ್ವೇರ್ ಅಪ್ ಮಾಡಿಬಿಡ್ತಾರೆ. ಅಂದರೆ ನಮ್ಮಲ್ಲಿರುವಂಥ ಸ್ಟಾಕ್ಗಳೆಲ್ಲ ಸೆಲ್ ಮಾಡಿರ್ತಾರೆ. ಸೊ ನಾವು ಡೆಲಿವರಿಯಲ್ಲಿ ಇಟ್ಕೊಂಡ್ರೆ ಡೆಲಿವರಿಯಲ್ಲಿ ಏನಾದರೂ ಬೈ ಮಾಡಿದರೆ ಸೊ ನಾವು ಅದು ಎಷ್ಟು ದಿನ ಬೇಕಾದರೂ ಹೋಲ್ಡ್ ಮಾಡಿ ಇಟ್ಕೊಳ್ಬೋದು. ನೀವು ನೆಕ್ಸ್ಟ್ ಬಿಗ್ನರ್ಸ್ ಆಗಿರೋದ್ರಿಂದ ಅವಾಯ್ಡ್ ಮಾಡಿ ಇಂಟ್ರಾಡೇ ಕೂಡ. ಸೊ ಇವಾಗ ನಾನು ಡೆಲಿವರಿ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು, ನಮಗೆ ಕ್ವಾಂಟಿಟಿಯನ್ನು ಸೆಲೆಕ್ಟ್ ಮಾಡಲಿಕ್ಕೆ ಹೇಳುತ್ತೆ. ಸೊ ಕ್ವಾಂಟಿಟಿಯಲ್ಲಿ ಸೆಲೆಕ್ಟಲ್ಲೇ ಒಂದು ಆಪ್ಷನ್ ಇದೆ NSE ಅಂತ, ಅಂದರೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ನಾವು BSE ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು, NSE ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಿಮಗೆ ಬಿಟ್ಟಿದ್ದು. ಓಕೆ, ಸೊ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಚೇಂಜ್ ಆಗುತ್ತೆ. NSE ಇಂದ BSE ಆಯಿತು, BSE ಇಂದ NSE ಆಯಿತು. ಸೊ ಇವಾಗ ನಾವಿಲ್ಲಿ
ಸ್ಟಾಕ್ ಕೂಡ ಎಷ್ಟಂತ ಬರ್ಕೊಳ್ಬೋದು. ಸೊ ನಿಮಗೆ 2 ಸ್ಟಾಕ್ ಬೇಕಿದ್ದರೆ 2 ಸ್ಟಾಕನ್ನು ಕೂಡ ಬರ್ಕೊಳ್ಬೋದು. ಸೊ ಇವಾಗ ನಾನು 2 ಅಂತ ಬರ್ಕೊಳ್ತೇನೆ, ನನಗೆ 2 ಸ್ಟಾಕ್ ಬೇಕಾಗಿರುತ್ತೆ. ಸೊ ನೀವು 1 ಕೂಡ ಬರ್ಕೊಳ್ಬೋದು, ಇಲ್ಲಿ ಎಷ್ಟು ಕೂಡ ಬೈ ಮಾಡ್ಬೋದು. ಸೊ ನಿಮಗೆ ಒಂದು ಸಫಿಷಿಯೆಂಟ್ ಬ್ಯಾಲೆನ್ಸ್ ಇರಬೇಕಾಗುತ್ತೆ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟಲ್ಲಿ. ಸೊ ಹಾಗೆ ನೋಡ್ಬೋದು, ಆಲ್ರೆಡಿ ಹೇಳಿದ್ದೆ. ಸೊ ಲಿಮಿಟ್ ಅಂತಂದರೆ ಇದು ಮಾರ್ಕೆಟ್ ಡೆಪ್ತಲ್ಲಿ ನಿಮ್ಮೊಂದು ಆರ್ಡರ್ಗಳು ಹೋಗಿರುತ್ತೆ. ಸೊ ಅಲ್ಲಿವರೆಗೂ ಎಲ್ಲಿ ಮಾರ್ಕೆಟ್ ಪ್ರೈಸ್ ನಿಮ್ಮೊಂದು ಪ್ರೈಸ್ ಲೆವೆಲ್ಗೆ ಬರೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಒಂದು ಆರ್ಡರ್ಗಳು ಎಕ್ಸಿಸ್ಟ್ ಆಗಿರೋದಿಲ್ಲ, ನೀವು ಲಿಮಿಟ್ ಆರ್ಡರ್ ಹಾಕಿದ್ದೀರಾ ಅಂತಂದರೆ. ಸೊ ನಾನು ಮಾರ್ಕೆಟ್ ಆರ್ಡ್ರಲ್ಲೇ ಇದನ್ನು ಬೈ ಮಾಡ್ತೇನೆ. ಸೊ ಓಕೆ, ನೋಡ್ಬೋದು ಇವಾಗ ನಿಮಗೆ ಲಿಮಿಟ್ ಅಂತಂದರೆ ಹೇಳ್ತೇನೆ ಇನ್ನೊಂದು ಸಲ. ಸೊ ನೋಡ್ಬೋದು ಇವಾಗ ಲಿಮಿಟ್ ಮಾರ್ಕೆಟ್ ಪ್ರೈಸ್ ಏನಿದೆ 128.20 ಇದೆ. ಸೊ ನೋಡ್ಬೋದು ಅಲ್ಲಿ ಚೇಂಜ್ ಆಗ್ತಾಯಿದೆ. ಸೊ ಅದನ್ನು ನಾನೇನು ಮಾಡ್ತೇನೆ 120 ಅಂತ ಬರ್ಕೊಳ್ತೇನೆ. ಸೊ ಯಾವಾಗ ಮಾರ್ಕೆಟ್ ಪ್ರೈಸ್ 120 ಬರುತ್ತೋ ಸೊ ಆವಾಗ ಈ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಅಲ್ಲಿವರೆಗೂ ಎಕ್ಸಿಕ್ಯೂಟ್ ಆಗೋಲ್ಲ. ಅಲ್ಲಿವರೆಗೂ ಎಲ್ಲಿರುತ್ತೆ ಅಂತಂದರೆ ಆರ್ಡರ್, ಸೊ ಇದು ಬಿಡ್ಡಲ್ಲಿ ಇರುತ್ತೆ. ಸೊ ಆಲ್ರೆಡಿ ಹೇಳಿದೆ. ಸೊ ಏನಾಗಿರ್ತಾರೆ ಲಿಮಿಟ್ ಬಯರ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ, ಬಿಡ್ ಏನಾಗಿರುತ್ತೆ ವೆಯ್ಟ್ ಮಾಡ್ತಾ ಇರುತ್ತೆ ಮಾರ್ಕೆಟ್ ಪ್ರೈಸ್ ಆ ಲೆವೆಲ್ಗೆ ಬರೋ ತನಕ. ಈ 120 ಮಾರ್ಕೆಟ್ ಪ್ರೈಸ್ ಅಲ್ಲಿ ಬಂದಾಗ ಈ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಬಿಡ್ಡಲ್ಲಿ ಇರುತ್ತೆ. ಓಕೆ, ಸೊ ಆದ್ದರಿಂದ ನಾನು ಲಿಮಿಟ್ ಹಾಕ್ಕೊಳ್ಳಲ್ಲ. ಸೊ 120 ಪ್ರೈಸ್ ಯಾವಾಗ ಆಗುತ್ತೆ ಅನ್ನೋದು ಆರ್ಡರ್ ಎಕ್ಸಿಕ್ಯೂಟ್ ಆಗಲಿಕ್ಕೆ. ಸೊ ಅದರಿಂದ ನಾನು ಮಾರ್ಕೆಟ್ ಆರ್ಡ್ರಲ್ಲಿ ಬೈ ಮಾಡ್ತೇನೆ. ನೀವು ಬೇಕಾದರೂ ವೆಯ್ಟ್ ಮಾಡಿ ಬೈ ಮಾಡ್ಬೋದು. ಸೊ ಇವಾಗ ನಾನು ಬೈ ಅಂತ ಇದು ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಓಕೆ, ನೋಡ್ಬೋದು ಇವಾಗ ಬೈ ಆರ್ಡರ್ ಸಕ್ಸಸ್ಫುಲ್ಲಾಗಿ ಆಗಿದೆ. ಸೊ ಈ ರೀತಿಗೆ ನಾವು ಬೈಯನ್ನು ಮಾಡ್ಬೋದು. ಓಕೆ, ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಹೋಲ್ಡಿಂಗ್ಗೆ ಹೋಗಿ. ಸೊ ಹೋಲ್ಡಿಂಗಲ್ಲಿ ಇದು ಆ್ಯಡ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ, ನೋಡ್ಬೋದು ಎಷ್ಟು ಸ್ಟಾಕ್ಗಳನ್ನು ಬೈ ಮಾಡಿದ್ದೀರಿ ಅಂತ, ಹಾಗೆ ಯಾವ್ಯಾವ ಸ್ಟಾಕ್ಗಳಿದೆ. ಸೊ ಇಲ್ಲಿಂದನೇ ಕೂಡ ನೀವು ಸೆಲ್ ಕೂಡ ಮಾಡ್ಬೋದು. ಸೊ ಇವಾಗ ನಾನು ನಿಮಗೆ ಸೆಲ್ ಮಾಡಿ ಕೂಡ ತೋರಿಸ್ತೇನೆ. ಸೊ ಇವಾಗ ಬನ್ನಿ ನಾವು ಸೆಲ್ ಮಾಡೋಣ. ಸೊ ನಾನು ಯಾಕೆ ಇವಾಗ ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು ಸೆಲ್ ಮಾಡಿ ತೋರಿಸ್ತೀನಿ. ಸೊ ಯಾಕಂತಂದರೆ ಇವಾಗ ಜಸ್ಟ್ ನಾನು ಕೆನರಾ ಬ್ಯಾಂಕನ್ನು ಬೈ ಮಾಡಿದ್ನಲ್ವ. ಸೊ ಸೆಲ್ ಮಾಡಿದಾಗ ಅದು ಡೈರೆಕ್ಟಾಗಿ ಸೆಲ್ ಆಗುತ್ತೆ. ಸೊ ನೀವೇನಾದರೂ ಜಾಸ್ತಿ ದಿನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಟಿ ಪಿನ್ ಅಂತ ಒಂದು ಆಪ್ಷನ್ ಕೇಳುತ್ತೆ. ಸೊ ಆದ್ದರಿಂದ ನಾನು ಇವಾಗ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಾನು ಬೈ ಮಾಡಿ ಸುಮಾರು ದಿನ ಆಗಿದೆ, ನನಗೆ ಇವಾಗ ಟಿ ಪಿನ್ ಕೇಳುತ್ತೆ ಇದು. ಸೊ ನಾನು ಕೆನರಾ ಬ್ಯಾಂಕನ್ನು ಇವಾಗಲೇ ಸೆಲ್ ಮಾಡಿದರೆ ಸೇಮ್ ಡೇಗೆ ಸೆಲ್ ಮಾಡಿದರೆ ನನಗೆ ಟಿ ಪಿನ್ ಕೇಳಲ್ಲ. ಸೊ ಅದರಿಂದ ನಾನು ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು ಸೆಲ್ ಮಾಡಿ ತೋರಿಸ್ತೇನೆ. ಸೊ ಯಾಕಂತಂದರೆ ನಿಮಗೆ ಆ ರೀತಿ ಒಂದು ಆಪ್ಷನ್ ಬಂದರೆ ಅದನ್ನು ಯಾವ ರೀತಿ ಪ್ರೋಗ್ರೆಸ್ ಮಾಡಿ ಕಂಟಿನ್ಯೂ ಮಾಡೋದಂತ. ಸೊ ಅದರಿಂದ ನಾನು ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ನನ್ನ ಹತ್ರ ಇದ್ದಿದ್ದು ಒಂದೇ ಸ್ಟಾಕ್. ಸೊ ನಿಮ್ಮ ಹತ್ರ 4-5 ಸ್ಟಾಕ್ಗಳಿದ್ರೆ ನೀವು 1 ಬೇಕಾದರೂ ಸೆಲ್ ಮಾಡ್ಬೋದು, 2 ಬೇಕಾದರೂ ಸೆಲ್ ಮಾಡ್ಬೋದು, ಮಿಕ್ಕಿರೋದನ್ನು ನೀವು ಹಾಗೆ ಇಟ್ಕೊಳ್ಬೋದು. ಓಕೆ, ಸೊ ಇವಾಗ ನನ್ನ ಹತ್ರ 1 ಸ್ಟಾಕ್ ಇದೆ. ಸೊ ನಾನು 1 ಸ್ಟಾಕನ್ನು ಸೆಲ್ ಮಾಡ್ತೇನೆ. ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಮತ್ತೆ ಬಂದಿದ್ದೀನಿ ನೋಡ್ಬೋದು. ಸೊ ಇಲ್ಲಿ ಕೂಡ ಇದೆ ನೋಡ್ಬೋದು 1 ಅವೈಲೇಬಲ್ ಅಂತ ಇದೆ. ಸೊ ನಾನು 1ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಮತ್ತು ನೀವು ಪ್ರೈಸ್ಗೆ ಬಂದುಬಿಟ್ಟು ಲಿಮಿಟ್ ಕೂಡ ಸೆಟ್ ಮಾಡ್ಬೋದು ಹಾಗೆ. ಸೊ ಇಲ್ಲಿ ನೋಡ್ಬೋದು ಲಿಮಿಟ್ ಅಂತಂದರೆ ಇವಾಗ 116.72 ಇದೆ. ಸೊ ಇದನ್ನು ನಾನು ಏನು ಮಾಡ್ತೇನೆ 120 ಹಾಕ್ಕೊಳ್ತೇನೆ. ಸೊ ಯಾವಾಗ ಈ ಒಂದು ಪ್ರೈಸ್ 120ಗೆ ಹಿಟ್ ಮಾಡುತ್ತೋ ಸೊ ಆವಾಗ ನನ್ನ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ, ಅಂದರೆ ಕಂಪ್ಲೀಟಾಗಿ ಎಕ್ಸಿಟ್ ಆಗಿಬಿಡುತ್ತೆ ಈ ಒಂದು ಆರ್ಡರ್. ಸೊ ಅದರಿಂದ ನಾನು ಲಿಮಿಟ್ ಹಾಕಲ್ಲ, ಮಾರ್ಕೆಟ್ ಪ್ರೈಸಲ್ಲೇ ಸೆಲ್ ಮಾಡ್ತೇನೆ. ಯಾಕಂದರೆ ತುಂಬ ಲೇಟ್ ಆಗ್ಬೋದು ಆರ್ಡರ್ ಎಕ್ಸಿಕ್ಯೂಟ್ ಆಗಲಿಕ್ಕೆ, ತುಂಬ ದಿನಗಳೇ ಆಗ್ಬೋದು, ಗೊತ್ತಿಲ್ಲ. ಓಕೆ, ಸೊ ವೆರಿಫೈ ಸೆಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೋಡ್ಬೋದು, ನಾನು ಆಲ್ರೆಡಿ ಹೇಳಿದೆ ನಮಗೆ ಟಿಫಿನ್ ಕೇಳುತ್ತೆ. ಸೊ ಹೊಸ ಒಂದು ಫ್ಯೂಚರ್ ಕೂಡ ಬಂದಿದೆ. ಸೊ ನಮಗೆ ಓನ್ಲಿ ದಿಸ್ ಟ್ರಾನ್ಸಾಕ್ಷನ್ ಅಂತ ಇದೆ. ಸೊ ಅದರಿಂದ ನಾನು ಟಿಫಿನ್ ವೆರಿಫೈ ಮಾಡಿ ತೋರಿಸ್ತೇನೆ ನಿಮಗೆ. ವೆರಿಫೈ ವಿತ್ ಟಿಫಿನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ಐ ಕ್ಯಾನ್ ಫೈಂಡ್ ಮೈ ಟಿಫಿನ್ ಅಂತಿದೆ, ವೆರಿಫೈ ವಿತ್ ಟಿಫಿನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೋಡ್ಬೋದು ನಮಗೆ ಇಂಟರ್ ಪಿನ್ ಅಂತಿದೆ. ಸೊ ನಿಮಗೆ ಪಿನ್ ಗೊತ್ತಿದ್ದರೆ ಹಾಕ್ಬೋದು, ಬಟ್ ನೀವು ಹೊಸದಾಗಿ ಮಾಡ್ತಿದ್ರೆ ನಿಮಗೆ ಯಾವುದೇ ಪಿನ್ ಇರಲ್ಲ, ಟಿ ಪಿನ್ ಇರಲ್ಲ. ಸೊ ಅದರಿಂದ ಕ್ಲಿಕ್ ಕೇರ್ ಟು ಜನ್ರೇಟ್ ಪಿನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ನಿಮಗೆ BOID ಕೇಳುತ್ತೆ. ಸೊ BOID ಅಂತಂದರೆ ಇದು ಡಿಮ್ಯಾಟ್ ಅಕೌಂಟ್ನ ID ಆಗಿರುತ್ತೆ. ಅದು ಎಲ್ಲಿರುತ್ತದೆ ಅಂತಂದರೆ ನೀವು ನಿಮ್ಮ ಪ್ರೊಫೈಲ್ನಲ್ಲಿ ಇರುತ್ತೆ. ಸೊ ಇವಾಗ ನಾನು ಬ್ಯಾಗ್ಗೆ ಬರ್ತೇನೆ ನೋಡ್ಬೋದು. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಅಕೌಂಟ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು. ಸೊ ನೋಡ್ಬೋದು ಅಲ್ಲಿ ಡಿಮ್ಯಾಟ್ ಅಕೌಂಟ್ ನಂಬರ್ ಅಥವಾ BOID ಅಂತ ಇದೆ. ಅಲ್ಲಿ ಕಾಪಿ ಅನ್ನೋ ಒಂದು ಸೈನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಆಗುತ್ತೆ ನಿಮ್ಮ ಕ್ಲಿಪ್ ಬೋರ್ಡ್ಗೆ. ಸೊ ಬಂದುಬಿಟ್ಟು ಇವಾಗ ವಾಪಸ್ ಬಂದುಬಿಟ್ಟು ಮತ್ತೆ ಅದೇ ರೀತಿಯಾಗಿ ಸೆಲ್ ಮಾಡಿ. ಓಕೆ, ಸೆಲ್ ಮಾಡ್ತೇನೆ.
ಸೊ ಇವಾಗ ಮತ್ತೆ ಕ್ಲಿಕ್ ಟು ಜನರೇಟ್ ಪಿನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕೆಳಗಡೆ ಸ್ಕ್ರೋಲ್ ಮಾಡ್ತೇನೆ. ಸ್ಕ್ರೋಲ್ ಮಾಡಿಬಿಟ್ಟು BOIDಯನ್ನು ನಾನಿಲ್ಲಿ ಪೇಸ್ಟ್ ಮಾಡ್ತೇನೆ. ಓಕೆ, ನಾನಿಲ್ಲಿ ಇವಾಗ ಪೇಸ್ಟನ್ನು ಮಾಡ್ಕೊಂಡಿದ್ದೇನೆ. ಸೊ ನಿಮಗೆ ಪೇಸ್ಟ್ ಆಗಿಲ್ಲ ಅಂತಂದರೆ ಸೊ ನೀವು ಅದನ್ನು ರಫಲ್ಲಿ ನೋಟ್ ಮಾಡಿ ಇಟ್ಕೊಂಡಿರಿ, ಆಮೇಲೆ ಎಂಟರ್ ಮಾಡಿ ಮ್ಯಾನ್ಯುಯಲ್ ಆಗಿ. ಓಕೆ, ಕೆಲವೊಂದು ಸಲ ಎಂಟರ್ ಆಗಲ್ಲ, ಪ್ರೈವೇಸಿ ಪರ್ಪಸ್ ಅದು ಐಡ್ ಕೂಡ ಮಾಡಿರ್ತಾರೆ. ಸೊ ಅದರಿಂದ ಇವಾಗ ಫ್ಯಾನ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ಸೊ ನಾನು ನನ್ನ ಪ್ಯಾನ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ತೇನೆ. ಸೊ ಇವಾಗ ಕ್ಯಾಪ್ಚಾವನ್ನೇ ಎಂಟ್ರ್ ಮಾಡೋಣ. ಸೊ ನಿಮಗೇನಾದರೆ ಆ ಕ್ಯಾಪ್ಚಾ ಟಫ್ ಅನಿಸಿದರೆ ನೀವು ಚೇಂಜ್ ಕ್ಯಾಪ್ಚಾ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಚೇಂಜ್ ಮಾಡ್ಕೊಳ್ಳಿ. ಓಕೆ, ನನಗೆ ಈಸಿ ಅನಿಸುತ್ತೆ ಆ ಒಂದು ಕ್ಯಾಪ್ಚಾ. ಸೊ ಎಂಟ್ರ್ ಮಾಡ್ಕೊಳ್ತೇನೆ. ಸೊ ನೆಕ್ಸ್ಟ್ ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಂಡಿದ್ದೇನೆ ನೋಡ್ಬೋದು. ಸೊ ನನ್ನ ಒಂದು ಮೊಬೈಲ್ ನಂಬರ್ಗೆ ಮತ್ತು ಜಿಮೇಲ್ಗೆ OTP ಬರುತ್ತೆ. ಸೊ OTP ಬಂದಿದೆ. ಸೊ ಇವಾಗ ನಾನು ಎಂಟ್ರ್ ಮಾಡ್ಕೊಳ್ತೇನೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು, ಥ್ಯಾಂಕ್ ಯು. ಸೊ ಇವಾಗ ನನ್ನ ಒಂದು ಏನಿದೆ ನೋಡ್ಬೋದು, ಜನರೇಟ್ ಟಿಫಿನ್ ಕೂಡ ಬಂದಿದೆ. ಟಿಫಿನನ್ನು ನಾನು ಇವಾಗ ಎಂಟ್ರ್ ಮಾಡ್ಕೊಳ್ತೇನೆ. ಸೊ ಇವಾಗ ಮತ್ತೆ ಬ್ಯಾಕಿಗೆ ಬರ್ತೇನೆ. ಸೊ ಬ್ಯಾಕಿಗೆ ಬಂದುಬಿಟ್ಟು ಮತ್ತೆ ನೋಡ್ಬೋದು ವೆರಿಫೈ ವಿತ್ ಟಿಫಿನ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೋಡ್ಬೋದು ನನ್ನ ಒಂದು ಟೆಕ್ಸ್ಟ್ ಮೆಸೇಜ್ ಬಂದಿದೆ ನನಗೆ, ಅದರಲ್ಲಿ ಟಿಫಿನ್ ಇದೆ. ಸೊ ಎಂಟ್ರ್ ಮಾಡ್ಕೊಳ್ತೇನೆ. ಸೊ ವೆರಿಫೈ ಅಂತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಓಕೆ, ಇವಾಗ ನನ್ನ ಒಂದು ಮೊಬೈಲ್ಗೆ OTP ಬರುತ್ತೆ ಮತ್ತೆ. ಸೊ ಆ ಒಂದು OTPಯನ್ನು ನಾನು ಎಂಟ್ರ್ ಮಾಡ್ಕೊಳ್ತೇನೆ. ಸೊ ವೆರಿಫೈ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾವು ಸೆಲ್ಲನ್ನು ಮಾಡ್ಬೋದು. ನೋಡ್ಬೋದು ಸೆಲ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಸೆಲ್ ಕೂಡ ಮಾಡಿದ್ದೇವೆ ಇವಾಗ ನಾವು ಸ್ಟಾಕನ್ನು. ಸೊ ಈ ರೀತಿಯಾಗಿ ನಾವು ಬೈಯನ್ನು ಮಾಡ್ಬೋದು ಮತ್ತು ಸೆಲ್ಲನ್ನು ಕೂಡ ಮಾಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.